ರಾಷ್ಟ್ರಭಕ್ತಿ ಅಂದರೆ ಏನು ಅಂತ ತಿಳಿಯೋಣ. ಧ್ವಜಾರೋಹಣ ಮಾಡೋದು, ನಮ್ಮ ರಾಷ್ಟ್ರಗೀತೆ ಪ್ಲೇ ಆದಾಗ ಎದ್ದು ನಿಂತು ನಾವು ಗೌರವ ಸೂಚಿಸೋದೇ ರಾಷ್ಟ್ರಭಕ್ತಿಯ, ಅಥವಾ ನಮ್ಮ ಹೊಣೆ ಏನು ಈ ರಾಷ್ಟ್ರದಲ್ಲಿ ಹುಟ್ಟಿದ ಮೇಲೆ? ಬಹಳ ಒಳ್ಳೆ ಪ್ರಶ್ನೆ. ಬಹುಶಃ ನಾವು ತುಂಬ ಗಂಭೀರವಾಗಿ ಚರ್ಚಿಸಬೇಕಾಗಿರುವಂಥದ್ದು ಇದನ್ನು. ಭಾಳ ಹಿಂದೆ, ಬಹುಶಃ ಇವತ್ತಿಗೆ ಒಂದು 15 ವರ್ಷಗಳ ಹಿಂದೆ, 15-20 ವರ್ಷ, ಅವರು ತುಂಬ ಪಾಪ್ಯುಲರ್ ಸ್ಪೀಕರ್ ಆವತ್ತಿನ ದಿನಗಳಲ್ಲಿ ವಿದ್ಯಾನಂದ ಶಣೈ ಅಂತ ಒಬ್ಬರಿದ್ದರು. ಬಹುಶಃ ಇಲ್ಲಿ ಕೇಳ್ತಾ ಇರೋ ಕೆಲವರಿಗಾದರೂ ಅವರ ಹೆಸರು ನೆನಪಿರ್ಬೋದು. ಆವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದ ಅಬ್ಬರ ಇಷ್ಟಿರಲಿಲ್ಲ, ಟಿ ವಿ ಚಾನೆಲ್ಗಳು ಈ ಥರ ಜನರನ್ನು ರೀಚ್ ಆಗಿದ್ದ ಸಂದರ್ಭಗಳೆಲ್ಲ. ಅಂತ ಹೊತ್ತಿನಲ್ಲಿ ಭಾರತ ದರ್ಶನ ಅಂತ ಒಂದು ಉಪನ್ಯಾಸ ಮಾಲಿಕೆ ಅವ್ರು ಮಾಡ್ತಿದ್ರು. ಟೈಟಲ್ಲೇ ಹಾಗೆ. 3 ಗಂಟೆಗಳ ಕಾಲ ನಿರಂತರವಾಗಿ ಮಾತನಾಡೋರು, ನಿರರ್ಗಳ. ಅವರ ಭಾಷೆ ಎಷ್ಟು ಅಸ್ಖಲಿತವಾಗಿರ್ತಿತ್ತು ಅಂತಂದ್ರೆ ರೋಮಾಂಚನವಾಗ್ತಿತ್ತು ಅವ್ರ ಮಾತು ಕೇಳಲಿಕ್ಕೆ. ನಾನು ಆಗ್ತಾನೆ ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಬಂದವನು ಅವ್ರ ಭಾಷಣ ಕೇಳ್ತಿದ್ದೆ ಯಾವಾಗಲೂ. ಅವರೊಂದು ಮಾತು ಹೇಳೋರು. ಬಹುಶಃ ಈ ಪ್ರಶ್ನೆಗೆ ಅವ್ರದ್ದೇ ಉತ್ತರ ಕೊಡ್ತೀನಿ ನಾನು. ಪೇಟ್ರಿಯಟ್ ಅನ್ನೋ ಪದಕ್ಕೆ ಜಗತ್ತಿನಲ್ಲಿ ಎಲ್ಲ ಕಡೆ ದೇಶ ಪ್ರೇಮಿ ಅಂತ ಅನುವಾದ ಮಾಡ್ತಾರೆ, ಆದ್ರೆ ಭಾರತದಲ್ಲಿ ಅದನ್ನು ದೇಶಭಕ್ತ ಅಂತ ಕರೀತಾರೆ ಅಂತ. ಬಹುಶಃ ನಾನು ಅದಕ್ಕಿಂತ ಹೆಚ್ಚು ಹೇಳಬೇಕು ಅಂತೇನಿಲ್ಲ. ದೇಶ ಪ್ರೇಮಿ, ಪ್ರೇಮ ಅನ್ನೋದು ಲೌಕಿಕ ವಾಸನೆ, ಆದರೆ ಭಕ್ತ ಅನ್ನೋದು ಅಂತರಾಳದ ಪ್ರತಿಬಿಂಬ. ಅದು ತನ್ನೊಳಗಿನ ಭಾವನೆಗಳನ್ನ ತನ್ನ ತಾಯಿಯೊಂದಿಗೆ ತೋರ್ಪಡಿಸಿಕೊಳ್ಳುವ ರೀತಿಯಲ್ಲಿ ಆತ ಭಾರತ ಮಾತೆಯೊಂದಿಗೆ ತೋರ್ಪಡಿಸಿಕೊಳ್ತಾನೆ. ಹೀಗಾಗಿ ಭಾರತ ಮಾತೆ ಅಂತ ನಾವು ಕರೆಯುವಾಗ ಇದು ಬರೀ ಭೂಭಾಗ ಅಲ್ಲ, ನಾವು ಯಾವುದೋ ಭೂಮಿ ಭಾಗವನ್ನ ಕಳ್ಕೊಂಡ್ವಿ ಅದಕ್ಕೆ ದುಃಖ, ಹಾಗಲ್ಲ. ಇದು ಭಾರತ ಅಂದ ತಕ್ಷಣ ಈ ದೇಶದ ಸಂಸ್ಕೃತಿ ಪರಂಪರೆ ಒಟ್ಟಾಗಿ ಹರಿದು ಬರುತ್ತೆ. ನನ್ನ ದೇಶ ಹುಟ್ಟಿ ಯಾವುದೋ 400 ವರ್ಷವೋ 500 ವರ್ಷವೋ 1000 ವರ್ಷವೋ 2000 ವರ್ಷವೋ ಅಲ್ಲ. ನನಗೆ ಅವರೇ ಹೇಳ್ತಿದ್ ಮಾತು ಚೆನ್ನಾಗಿ ನೆನಪಿದೆ. ಯಾವ್ದಾದ್ರು ಒಂದು ಹಿಸ್ಟ್ರಿ ಬುಕ್ ಅನ್ನು ತಗೊಂಡು ನೀನು ಓದ್ಲಿಕ್ಕೆ ಶುರು ಮಾಡು, ಅದರ ಮೊದಲ ಪುಟ ಭಾರತ ಅಂತಾನೆ ಇರಬೇಕು. ಅಕಸ್ಮಾತ್ ಭಾರತ ಇಲ್ಲ ಅಂತಾದ್ರೆ ಬರೆದಿರೋನು ಉದ್ದೇಶಪೂರ್ವಕವಾಗಿ ಬಿಟ್ಟಿರಬೇಕು, ಅಥವಾ ನೆಕ್ಸ್ಟ್ ಬಹಳ ಚೆನ್ನಾಗಿದೆ, ಆ ಪುಸ್ತಕದ ಮೊದಲನೇ ಪೇಜ್ ಹರಿದೋಗಿರಬೇಕು ಅಂತ. ನಿಸ್ಸಂಶಯವಾಗಿ ಭಾರತವೇ ಇರಬೇಕು ಅಂತ. ಅಷ್ಟು ಪ್ರಾಚೀನ ಪರಂಪರೆ, ಪ್ರಾಚೀನ ಸಂಸ್ಕೃತಿಯನ್ನು ಹೊಂದಿರುವಂತ. ಮತ್ತೆ ಇನ್ನೂ ಚೆನ್ನಾಗಿದೆ ಅಂತಂದ್ರೆ, ಇಷ್ಟು ಸುದೀರ್ಘ ಕಾಲ, ನಾನು ಹೆಚ್ಚು ಕಡಿಮೆ ಭಾರತದ ಇತಿಹಾಸವನ್ನ ಕನಿಷ್ಠ ಪಕ್ಷ 9,000 to 10,000 ವರ್ಷಗಳ ಹಿಂದೆ ಅಂತ ಭಾವಿಸ್ತೀನಿ. ಇನ್ನೂ ಕೆಲವರು ಅದಕ್ಕಿಂತ ಹಿಂದೆ ತೆಗೆದುಕೊಂಡು ಹೋಗ್ತಾರೆ. ಕರ್ನಾಟಕದ ಒಬ್ಬ ಶ್ರೇಷ್ಠ ಇತಿಹಾಸಜ್ಞ, ಅವರು ಸಾಹಿತಿ ಕೂಡ ಹೌದು, ಶ್ರೀಕಂಠ ಶಾಸ್ತ್ರಿಗಳು 25,000 ವರ್ಷಗಳ ಹಿಂದೆ ವೇದ ಹುಟ್ಟಿತು ಅಂತಾರೆ. ನಾವು ಬರೀ ಸರಸ್ವತಿ ನದಿಯ ಕುರಿತಂತ ಸಂಶೋಧನೆಯನ್ನು ತೆಗೆದುಕೊಂಡ್ರು ಕನಿಷ್ಠ ಪಕ್ಷ 9,500 ವರ್ಷಗಳ ಹಿಂದೆ ಈ ದೇಶದಲ್ಲಿ ವೇದಗಳ, ಸರಸ್ವತಿ ನದಿ ತೀರದಲ್ಲಿದ್ದಂತ ವೇದಕಾಲೀನ ಆ ಕಾಲಘಟ್ಟ ಇತ್ತು ಅಂತ ಭಾವಿಸಿದ್ರು ಕೂಡ 8,000 ವರ್ಷಗಳ ಹಿಂದಿನ ರಾಷ್ಟ್ರ. ಜಗತ್ತಿನಲ್ಲಿ ಯಾವ ರಾಷ್ಟ್ರವೂ ಕೂಡ 10,000 ವರ್ಷಗಳ ಹಿಂದಿನದ್ದು ಇವತ್ತಿನವರೆಗೂ ತನ್ನ ಕಲ್ಚರಲ್ ಕಂಟಿನ್ಯೂಟಿ ಇಟ್ಕೊಂಡು ಬಂದಿಲ್ಲ. ಈ ಕಲ್ಚರಲ್ ಕಂಟಿನ್ಯೂಟಿ ಏನಿದೆ ಅದು ನಮಗೆ ಮಾತ್ರ ಇರುವಂತದ್ದು. ಈ ಹೆಮ್ಮೆ, ಈ ಆನಂದ ಯಾರಿಗಿರುತ್ತೋ ಅವನು ರಾಷ್ಟ್ರಭಕ್ತ ಅಂತ ನಾನು ಭಾವಿಸ್ತೇನೆ.